ಬಗ್ಗೆ ತಮಗ ಏನ್ ಅನಿಸ್ತು ಸರ್ ನೋಡಿ? ನಮಗ ಈ ಮನಿತನ ಸ್ಟೋರಿ ಇದೆ. ಈ ಫಿಲ್ಮ್ ನೋಡಿ ಭಾಳ ಖುಷಿ ಆಯ್ತು. ಅದ್ರಾಗ ನಮ್ಮ ಉತ್ತರ ಕರ್ನಾಟಕದ ಭಾಗದ ಕಲಾವಿದರ ಭಾಳ ಒಳ್ಳೆ ಕಲಾವಿದರ ಅದಾರ. ಅದರ ಬೆಳಕಿಗೆ ತರಾಕ ನಮ್ಮ ಹಾವೇರಿಪೇಟೆ ಕಲ್ಮೇಶ್ ಅವರು ನಮ್ಮ ಗೆಳೆಯರ ಇದನ್ನ ತಂದಾರಲ್ಲ, ಭಾಳ ಒಳ್ಳೇದಾಗೈತಿ. ಆಮೇಲೆ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಬೆಳೀಲಿ, ಇನ್ನೂ ಹೆಚ್ಚಿನ ಪ್ರಮಾಣದಿಂದ ಇಂಥವು ಹತ್ತಾರ ಅವ್ರನ್ನ ಮಾಡ್ಲಿ ಅಂತ ನಾ ಆಶಿಸ್ತೀನಿ. ಭಾಳ ಖುಷಿ ಆಯ್ತು. ಭಾಳ ಸೂಪರ್. ಥ್ಯಾಂಕ್ ಯು ಸರ್. ಫಿಲ್ಮ್ ಒಳ್ಳೇದದ. ಹೆಸರಿನಂತಕ್ಕ ಪಿಕ್ಚರ್ ಅನುಕೂಲ ಅದ. ಅವರು ನಮ್ಮ ಹತ್ತಿದ ಹಳ್ಳಿ ಅವರು ತಲಕಿನ ಕುಪ್ಪದವರು, ಆದರೂ ಅವರ ಹಿಡಿದ ಎಲ್ಲ ಮಾಡಿ ತೋರ್ಸ್ಯಾರ. ಪಿಕ್ಚರ್ ಅಡ್ಡಿಯಲ್ಲ, ಚಲೋ. ನಮ್ಮ ಭಾಳ ಇಂಟ್ರೆಸ್ಟ್ ಐತ್ರಿ ಸರ್. ಹಾಡುನು ಚಲೋ ಅದಾವ್ರಿ, ಸ್ಟೋರಿನೂ ಚಲೋ ಐತ್ರಿ, ಹೀರೋನು ಸರಿ ಅದನ್ರಿ. ಹೀರೋನು ಬರಬಾರ್ದು. ಅವನ್ ಚಿತೆಗೆ ಬೆಂಕಿ ಹಚ್ಚಲಿಲ್ಲ ಅಂದ್ರೆ ಈ ಊರಲ್ಲಿ ನಮ್ ನ್ಯಾಯ ಕೇಳಕ್ಕೆ ಯಾರು ಇರಲ್ಲ. ನಂಬರ್ 1 ಐತಿ. ಆಮೇಲೆ ಮನೆತನ ಕುಟುಂಬ ಸಮೇತ ನೋಡುವಂಥದ್ದು. ನಮ್ಮ ಊರವಲ್ಲ, ನಮ್ಮ ಕರ್ನಾಟಕ ರಾಜ್ಯದಾಗ ಹೊರಗೊಮ್ಮಲಿ ಒಳ್ಳೆ ಹೀರೋ ಆಗಿ ಹೊರಗೆ ಬರ್ಲಿ ಅಂತ ನಾವು ಬಯಸ್ತೀವಿ. ಯಾಕ ರಾಜಣ್ಣ, ನನ್ ಬೆಟ್ಟ ಅಲ್ಲೇ ನೋಡಿ ನಿನ್ ಮೈಯಲ್ಲಿ ಬೆವರು ಬಂತೇನು? ಬೆವರ ಈ ರಾಜಣ್ಣಂಗೆ ಪೊಗರು ಬಂತು. ಭಾಳ ಚಲೋ ಅದಾರಿ. ಹೀರೋ ಪಾತ್ರನು ಭಾಳ ಚಲೋ ಮಾಡ್ಯಾರ್ರಿ. ಬಡು ಬಗ್ಗರಿಗೆಲ್ಲ ಭಾಳ ಸಹಾಯ ಮಾಡ್ಯಾರಲ್ರಿ, ಅದು ಭಾಳ ಲೈಕ್ ಆಯ್ತ್ರಿ. ಫ್ಯಾಮಿಲಿ ನೋಡಂಗ ಐತ್ರಿ ಸಿನಿಮಾ. ಏನಾಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೆಲ್ಲ ಆಗೋಯ್ತು. ಧರ್ಮವೀರ ಅಂದ್ರ ಬಹಳ ಚೆನ್ನಾಗಿದೆ ಫಿಲ್ಮ್. ಸ್ಪೆಷಲಿ ಇದು ಅಂತೂ ನಮ್ ಸೈಡ್ ಎಲ್ಲಾ ಶೂಟಿಂಗ್ ಇದೆ. ಎಲ್ಲಾ ಕುಟುಂಬ ಸಹಿತರ ಬಂದ್ ನೋಡುವಂತದ ಫಿಲ್ಮ್ ಅದ ಇದು. ಬಟ್ ಈ ಚಿತ್ರಮಂದಿರಕ್ಕೆ ಬಂದ್ ನೋಡಿದ್ರ ಬಹಳ ಒಳ್ಳೇದು. ಅಂದ್ರ ಮಕ್ಳಿಗೂ ನಮ್ದು ಈ ಸೈಡ್ ಎಲ್ಲಾ ಪದ್ಧತಿ ಆಗ್ಲಿ, ಒಂದ್ ನ್ಯಾಯದ ಬಗ್ಗೆ ಆಗ್ಲಿ, ಎಲ್ಲಾ ರೀತಿ ನೋಡಿ ಕಲಿತಾರ. ಅದಕ್ಕೆ ಎಲ್ಲಾರು ಗಂಡ ಹೆಂಡತಿ ಮಕ್ಳು ತಂದೆ ತಾಯಿ ಎಲ್ಲಾರು ಬಂದು ನೋಡ್ಲಿ ಚಿತ್ರಮಂದಿರಕ್ಕಂತ ನಂದೆ. ನೀನು ಈಗ ನಡೀತಿರೋ ಅಧರ್ಮನ ಮಟ್ಟ ಹಾಕೋದಿಕ್ಕೆ ಜನನಾಯಕ ಆಗ್ಲೇಬೇಕು ಮಗನೇ. ನೋಡು, ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ವಿನಃ ನಿನ್ನ ಆಶ್ರಯದಲ್ಲಿ ಮಾತ್ರ ಬದುಕೋದಿಲ್ಲ. ನಾನ್ ಹೋಗೋ ದಾರಿಲೆಲ್ಲ ಅಡ್ಡ ಬರ್ತಾ ಇದೀಯಾ? ನಿನ್ನ ಅಡ್ಡ ಉದ್ದುದ್ದ ಎಲ್ಲ ಸೀಳಾಗ್ಬಿಡ್ತೀನಿ. ನಾನ್ ಹುಟ್ಟಿರೋದೇ ಊರು ಸಾಬ್ರಿ ಮಾಡೋದಿಕ್ಕೆ. ಅಮಾಯಕ ಜನರನ್ನ ನಿಮ್ಮಂತ ಕಟುಕರಿಂದ ಕಾಪಾಡೋನೆ ಈ ಅಣ್ಣ ರಾಜಣ್ಣ.